ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ. ಇವಾಗ ನಾವು ಹೋಗ್ತಾ ಇದೀವಿ ಗಗನಚುಕ್ಕಿ ಬರ್ಚುಕ್ಕಿಗೆ. ಅಲ್ಲೇ ಹೋಗ್ತಿರ್ಬೇಕಾದ್ರೆ ಮಳವಳ್ಳಿಯ ಫೇಮಸ್ ಪ್ಲೇಸ್ ಪುಟ್ಟಪ್ಪನ ಹೋಟ್ಲ ಹತ್ರ ನಿಂತ್ಕೊಂಡ್ವಿ. ಇದು ಇಡ್ಲಿಗೆ ತುಂಬಾನೇ ಫೇಮಸ್. ಜನ ಬೆಳಗ್ಗೆನೆ ಬಂದ್ಬಿಟ್ಟಿದ್ರು ಪಾರ್ಸಲ್ ತಗೋದಕ್ಕೆ. ಅಲ್ಲಿ ನೋಡಿದ್ರೆ ಅಣ್ಣ ಇಡ್ಲಿ ಬೇಯಿಸ್ತಾನೆ ಅಂತ ಬಿಸಿ ಬಿಸಿ ಇಡ್ಲಿ ರೆಡಿ ಆಯ್ತು. ಆಮೇಲೆ ನಾವು ಒಂದು 2 ಪ್ಲೇಟ್ ತಗೊಂಡ್ವಿ. ಒಂದು ಇಡ್ಲಿಗೆ 5. ನಾವೀಗ ರೀಚ್ ಆದ್ವಿ ಮಳವಳ್ಳಿಗೆ. ಮಳವಳ್ಳಿಯಿಂದ ಬರ್ಚುಕ್ಕಿಗೆ 22 ಕಿಲೋಮೀಟರ್, ಬೆಂಗಳೂರಿಂದ 145 ಕಿಲೋಮೀಟರ್, ಮೈಸೂರಿಂದ 67 ಕಿಲೋಮೀಟರ್. ತುಂಬ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ. ಗಗನಚುಕ್ಕಿ ಮಂಡ್ಯ ಜಿಲ್ಲೆಗೆ ಸೇರುತ್ತೆ, ಬರಚುಕ್ಕಿ ಚಾಮರಾಜನಗರ ಜಿಲ್ಲೆಗೆ ಸೇರುತ್ತೆ. ಮಳವಳ್ಳಿಯಿಂದ ಕೊಳ್ಳೇಗಾಲಕ್ಕೆ ಹೋಗೋ ಈ ಮೇನ್ ರೋಡ್ ತುಂಬಾನೇ ಚೆನ್ನಾಗಿದೆ. ಮಳೆ ಬಂದಿರೋದ್ರಿಂದ ತುಂಬಾನೇ ಸುತ್ತಮುತ್ತ ಎಲ್ಲ ಗ್ರೀನರಿ ಆಗಿತ್ತು, ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಸೊ ಅಲ್ಲೇ ನಿಂತ್ಕೊಂಡು ಒಂದಷ್ಟು ಫೋಟೋ ಶೂಟ್ಗಳನ್ನು ಕೂಡ ತುಂಬ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು ಈ ರೋಡು. ಸೊ ಇಲ್ಲಿ ನಾವು ಮುಂದೆ ಹೋಗ್ತಿರ್ಬೇಕಾದ್ರೆ ಫುಲ್ ಸ್ಟ್ರೈಟ್ ಹೋದ್ರೆ ನಮಗೆ ಕೊಳ್ಳೇಗಾಲಕ್ಕೆ ಆ ರೂಟ್ ಸಿಗುತ್ತೆ. ಸೊ ಹಂಗಾಗಿ ನಾವು ಅಲ್ಲಿಂದ ಬ್ರಿಡ್ಜಿಂದ ಒಂಚೂರು ಹಿಂದೆ ಒಂದು ಡೌನ್ ಸಿಗುತ್ತೆ. ಆ ಡೌನಲ್ಲಿ ಹೋದ್ರೆ ಮಾತ್ರ ನಮಗೆ ಡೌನ್ಗೆ ಹೋಗಿ ಲೆಫ್ಟ್ ತಗೊಂಡು ಮತ್ತೆ ಸ್ಟ್ರೈಟ್ ಹೋದ್ರೆ ನಮಗೆ ಈ ಒಂದು ಹಳೆ ಬ್ರಿಡ್ಜ್ ಬರುತ್ತೆ. ಈಗ ನಾವು ಹೋಗ್ತಾರಂಥ ಬ್ರಿಡ್ಜು ಹಳೆ ಕಾಲದಲ್ಲಿ ನಿರ್ಮಿತವಾದಂಥ ಬ್ರಿಡ್ಜು. ಶೀತಲಗೊಂಡಂಥ ಈ ಬ್ರಿಡ್ಜ್ನ ನೋಡೋದಕ್ಕೆ ಚೆನ್ನಾಗಿರಲಿ ಅಂತ ಹೇಳಿ ಮತ್ತೆ ನಿರ್ಮಾಣಗೊಂಡಿದ್ದಾರೆ. ಇಲ್ಲಿ ನಿಂತ್ಕೊಂಡು ವ್ಯೂಸ್ನ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲೂ ಕೂಡ ಒಂದಷ್ಟು ಬೆಟ್ಟ ಗುಡ್ಡಗಳನ್ನ, ಹರಿತಿರೋ ನೀರನ್ನ ಫೋಟೋಶೂಟ್ ಮಾಡಿದ್ವಿ. ಈಗ ನಾವು ನೋಡ್ತಾ ಇರುವಂಥ ಈ ಬ್ರಿಡ್ಜ್ ಹತ್ರ ಕನ್ನಡದ ತುಂಬಾ ಸಿನಿಮಾಗಳನ್ನ ಶೂಟ್ ಮಾಡಿದ್ದಾರೆ. ಈ ವ್ಯೂನ ನೋಡಿ ಫೋಟೋಶೂಟ್ ಮಾಡಿ ಎಂಜಾಯ್ ಮಾಡಿದ್ಮೇಲೆ ನಾವು ಗಗನಚುಕ್ಕಿ ಫಾಲ್ಸ್ ನೋಡೋದಕ್ಕೆ ಹೋದ್ವಿ. ಈಗ ನಾವು ನೋಡ್ತಾ ಇರೋಂಥದ್ದೇ ಗಗನಚುಕ್ಕಿ. ಇದು ಮಂಡ್ಯ ಜಿಲ್ಲೆಗೆ ಸೇರುತ್ತದೆ. ಈಗ ಇಲ್ಲಿ ನಾವು ನಿಂತ್ಕೊಂಡು ನೋಡುವಾಗ ಅಲ್ಲಿ ಬೀಸುವಂಥ ಗಾಳಿ, ಅಲ್ಲಿ ಹರಿತಾ ಇರುವಂಥ ನೀರು, ಅಲ್ಲಿ ನೀರು ಹರಿಯುವ ರಭಸಕ್ಕೆ ಬರುವಂಥ ಆ ನೀರಿನ ಹನಿಗಳು ಮೈ ಮೇಲೆ ಬೀಳುವಂಥದ್ದು ನೋಡೋದಕ್ಕೆ ಅಥವಾ ಫೀಲ್ ಮಾಡೋದಕ್ಕೆ ತುಂಬಾನೇ ಒಳ್ಳೆ ಪ್ಲೇಸ್. ಗಗನಚುಕ್ಕಿ ಜಲಪಾತವನ್ನು ಕಣ್ತುಂಬಿಕೊಂಡ ನಂತರ ನಾವೀಗ ಬರ್ಚುಕ್ಕಿಗೆ ಬಂದ್ವಿ. ಗಗನಚುಕ್ಕಿಯಿಂದ ಬರ್ಚುಕ್ಕಿಗೆ 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹಚ್ಚ ಹಸಿರ ಕಾಡಿನ ಮತ್ತೆ ಕವಲೊಡೆದಿರುವ ಈ ಬರ್ಚುಕ್ಕಿ ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿದೆ. ಕರ್ನಾಟಕದಲ್ಲಿ ಕಾವೇರಿ ನದಿಯು ಕೊನೆಯದಾಗಿ ಮೈದುಂಬಿ ಹರಿಯುವ ಸ್ಥಳ ಈ ಬರಚುಕ್ಕಿ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು, ಆ ಜುಳು ಶಬ್ದವನ್ನು ಕೇಳ್ತಾನೆ ಇರಬೇಕು ಅನ್ನುವಂಥ ಒಂದು ಸ್ಥಳ. ಎಷ್ಟು ನೋಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ಸೋ ಈ ಒಂದು ಬರಚುಕ್ಕಿಗೆ ಜೂನ್, ಜುಲೈ, ಆಗಸ್ಟ್ ತಿಂಗಳು ಒಳ್ಳೆಯ ಸಮಯ. ಏಕೆಂದರೆ ಈ ಟೈಮಲ್ಲಿ ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನು ಹರಿಸುವ ಸಂದರ್ಭ. ಇಲ್ಲಿಗೆ ಬಂದು ಈ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ನನ್ನ ಮಧುಸೂದನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.